ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಡಿಯರ್ ಸ್ಟೂಡೆಂಟ್ಸ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮಿಂದ ಕೇಳೋದು ಒಂದೇ ಹೆಲ್ಪ್ನ, ಯಾಕಂದರೆ ನಾವು ಇನ್ನೇನು 10K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಡಿಯರ್ ಸ್ಟೂಡೆಂಟ್ಸ್. ಒಂದು ಬಲಿಷ್ಠವಾದ ಚಾನಲ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ನಾವು ಒಂದು 10K ಕಂಪ್ಲೀಟ್ ಆದರೆ ನನಗೆ ಅದೊಂದು ಆಸೆ ಡಿಯರ್ ಸ್ಟೂಡೆಂಟ್ಸ್. ದಯವಿಟ್ಟು ಆದರೆ ಅದನ್ನು ಕಂಪ್ಲೀಟ್ ಮಾಡಿಕೊಡಿ. ಇನ್ನೂ 100 ಜನ, ಕೇವಲ 100 ಜನ ಸ್ಟೂಡೆಂಟ್ಸ್ ಬೇಕು ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತು ವೀಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ನಮಗೂ ಒಂದು ರೀತಿಯ ಪ್ರೋತ್ಸಾಹ ಸಿಗುತ್ತೆ ಡಿಯರ್ ಸ್ಟೂಡೆಂಟ್ಸ್, ಅಷ್ಟೇ, ಇನ್ನೇನಿಲ್ಲ. ಮತ್ತು ನೋಡಿ, ಪೂರಕ ವಾಚನಿಂದ ಡಿಯರ್ ಸ್ಟೂಡೆಂಟ್ಸ್ ನಾನು ಆಲ್ರೆಡಿ 1ನೇ ಲೆಸನ್ನಿಂದ ಪಾರ್ಟ್ 1 ಹಿಡಿದು ಪಾರ್ಟ್ 17ನೇ ಪಾಠ ಗಂಟ ಕೊಟ್ಬಿಟ್ಟಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಫುಲ್ ಇಂಪಾರ್ಟೆಂಟ್ ಎಲ್ಲನೂ ನಾನು ಏನೇನು ಟಿಕ್ ಮಾಡಿದ್ದೀನೋ, ಏನು ವಿತ್ ರೆಡ್ ಕಲರ್ ಒಂದು ಅಂಡರ್ಲೈನ್ ಮಾಡಿದ್ದೀನಿ ಸ್ಕೆಚ್ಚಲ್ಲಿ. ಸೊ ಅದನ್ನು ಮಾತ್ರ ಓದ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ರೆಡ್ ಕಲರಲ್ಲಿ ಅಂಡರ್ಲೈನ್ ಮಾಡಿಕೊಟ್ಟಿದ್ದೀನಿ. ಅವೇ ಕ್ವಶನ್ಸ್ ಬರುತ್ತೆ, ವೆರಿ ಇಂಪಾರ್ಟೆಂಟು. ವೀಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಪೂರಕ ವಚನ ಟೋಟಲ್ 3 ಲೆಸನ್ ಇದೆ. ಇದರಲ್ಲಿ ಪೂರಕ ವಚನ ಮತ್ತು ಒಂದು ವಾಕ್ಯ ಅಂದರೆ ಈ ಒನ್ ವರ್ಡ್ ಆನ್ಸರ್ಸ್ನ ಯಾವ್ದು ಬರುತ್ತೆ ಅಂತ ನೋಡಿದ್ರೆ, ಮೊದಲಿಗೆ ನೋಡಿ, ಪೂರಕ ವಚನ 3ರಲ್ಲಿ 1ನೇದು ಶನಿ ಸಬ್ಸೆ ಸುಂದರ ಗ್ರಹ, ಗುಣಾಕರ್ ಮೂಲೆ ಅವರು ಬರೆದಿರೋದು. ಇದರಲ್ಲಿ ಏನು ಓದ್ಕೊಬೋದು ಅಂತ ನಿಮ್ಗೆ ಒಟ್ಟಲ್ಲಿ 3 ಸಿಗುತ್ತೆ. ಇಲ್ಲಿಂದ ಮೂರು ಒಂದು ಮಾರ್ಕ್ಸ್ ಬರುತ್ತೆ. ಸೊ ಏನೇನು ಓದ್ಕೊಬೋದು ಅಂತ ನೋಡಿದ್ರೆ ಡಿಯರ್ ಸ್ಟೂಡೆಂಟ್ಸ್, ನೋಡಿ, सौरमंडल का सबसे बड़ा ग्रह कौन सा है? सौरमंडल में शनि ग्रह का स्थान क्या है? पृथ्वी और सूर्य में कितना फासला है? नेक्स्ट, शनि किसका पुत्र है? मत शनिचर का क्या अर्थ है? ಸೊ ನೋಡ್ಕೊಳ್ಳಿ, ಇಷ್ಟರಲ್ಲಿ ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್, ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ವೆರಿ ಇಂಪಾರ್ಟೆಂಟು, ಶನಿ ಕಾ ನಿರ್ಮಾಣ ಕಿಸ್ ಪ್ರಕಾರ ಹುವಾ ಹೇ? ಯಾವುದ್ಯಾವುದು ಇಲ್ಲೇ ಆನ್ಸರ್ ಇದೆ ನೋಡಿ. ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಮತ್ತು ಅಮೋನಿಯಾ, ಅದೇ ರೀತಿ ಗ್ಯಾಸ್ ಉನ್ಸೆ ಹುವಾ ಹೇ. ನೆಕ್ಸ್ಟು ಸೌರಮಂಡಲ ಕಾ ಸಬ್ಸೆ ಬಡ ಉಪಗ್ರಹ ಕೌನ್ ಸಾ ಹೇ? ಸೊ ಇಲ್ಲಿ ಅಷ್ಟನ್ನ ಓದ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಪೂರಕ ವಚನ 3ರಲ್ಲಿ ಯಾವ್ದಾದ್ರು ಬರುತ್ತೆ, 3ರಲ್ಲಿ ಒಂದೊಂದು ಬರುತ್ತೆ, ಅದನ್ನು ನಾವು ಕನ್ಫರ್ಮಾಗಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಗ್ರಾಮರು ವಿತ್ ಇವಾಗ ಒನ್ ವರ್ಡು ಇದರಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಒನ್ ವರ್ಡ್ ಆನ್ಸರ್ಸು ಮತ್ತು ಈ ಪೂರಕ ವಚನದ್ದು. ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಗ್ರಾಮರು ಆ್ಯಂಡ್ ಈ ಒಂದು ನಿಬಂಧ ಬರೆಯೋದು, ಇದನ್ನು ಯಾವ ಥರ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ರೆಡಿ ಮಾಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ನಿನ್ನೆ ರೆಡಿ ಮಾಡಿದ್ದೆ, ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಡಿಯರ್ ಸ್ಟೂಡೆಂಟ್ಸ್, ಅದಕ್ಕಾಗಿ ದಯವಿಟ್ಟು ಕ್ಷಮೆ ಇರಲಿ. ಬನ್ನಿ ನೋಡಿ, ಪಾರ್ಟ್ 2, ಇದು ಪೂರಕ ವಚನ 2 ಏನು ಸತ್ಯ ಕಿ ಮಹಿಮಾದಲ್ಲಿ 1ನೇದು ಓದ್ಕೊಳ್ಳಿ. ಸತ್ಯ ನೋಡಿ, ಸತ್ಯ ಕ್ಯಾ ಹೋತಾ ಹೇ, ಉಸ್ಕಾ ರೂಪ್ ಕೈಸಾ ಹೋತಾ ಹೇ, 1ನೇದು ಓದ್ಕೊಳ್ಳಿ. ನೆಕ್ಸ್ಟು ನೋಡಿ ಡಿಯರ್ ಸ್ಟೂಡೆಂಟ್ಸ್, ತುಂಬ ಜನ ಸ್ಟೂಡೆಂಟ್ಸ್ ಓದ್ಕೊಳ್ಳೋರಿರ್ತೀರ, ದಯವಿಟ್ಟು ಓದ್ಕೊಳ್ಳಿ, ಎಲ್ಲ ಆದಷ್ಟು ಓದ್ಕೊಳ್ಳಿ. ನಾನು ಏನಂದರೆ ಬೇಸ್ ಮೇಲೆ ಹೇಳ್ತೇನೆ, ಮುಂಚೆನೇ ನಾನು ಯಾವುದೇ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆನೇ ಹೇಳ್ತೀನಿ. ನಾನು 2024ದು ಒಂದು 1, 2, 3 ಎಕ್ಸಾಮ್ ಕ್ವಶನ್ಸ್ ಪೇಪರ್ಸ್ ವಿತ್ 2025 4 ಸೆಟ್ ಆಫ್ ಮಾಡಲ್ ಕ್ವಶನ್ ಪೇಪರ್ಸ್ನ ಇಟ್ಕೊಂಡು ನಾನು ಈ ಒಂದು ಕ್ವಶನ್ಸ್ನ ರೆಡಿ ಮಾಡಿ ಟಿಕ್ ಮಾಡ್ಕೊಂಡು ನಿಮ್ಗೆ ಕೊಡ್ತಾ ಇರೋದು ಡಿಯರ್ ಸ್ಟೂಡೆಂಟ್ಸ್. ವಿತ್ ಆನ್ಸರ್ಸ್ ಕೊಡ್ತಾ ಇದ್ದೀನಿ. ನಾನು ಬರೀಬೇಕು ಅಂದ್ಕೊಂಡೆ, ಸುಮ್ಮನೆ ಆನ್ಸರ್ ಸಿಗೋಲ್ಲ ಕೆಲವು ಸ್ಟೂಡೆಂಟ್ಸ್ಗೆ. ಮತ್ತು ಇನ್ನೊಂದು ಡಿಯರ್ ಸ್ಟೂಡೆಂಟ್ಸ್, ನಾನು ಏನು ಹೇಳ್ತೀನಿ ದಯವಿಟ್ಟು ಗಮನದಲ್ಲಿರಲಿ ಡಿಯರ್ ಸ್ಟೂಡೆಂಟ್ಸ್. ನೀವು ಯಾವುದೇ ಆಗಲಿ ದಯವಿಟ್ಟು ನಿಮ್ಮ ಆನ್ಸರ್ ಬರೆದಿರ್ತೀರ, ಡೆಫಿನೆಟ್ಲಿ ನೀವು ಅದೇ ಆನ್ಸರ್ ಓದ್ಕೊಳ್ಳಿ. ಈ ಕ್ವಶನ್ಸ್ನ ಜಸ್ಟ್ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಟಿಕ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ನೀವು ಏನು ಆನ್ಸರ್ ಬರೆದಿರೋ ದಯವಿಟ್ಟು ಅದನ್ನೇ ಓದ್ಕೊಳ್ಳಿ, ಯಾಕಂದರೆ ಎಕ್ಸಾಮ್ ನಾಳೆನೇ ಇರೋದು. ಸೊ ನೀವು ಮತ್ತೆ ಇದನ್ನೇ ಯೂನಿಕಾಗಿ ಓದೋಕ್ಕೆ ಹೋಗಬೇಡಿ. ನೀವು ಒಂದು ಆನ್ಸರ್ನ ಓದಿರ್ತೀರ, ಆಲ್ರೆಡಿ ತಲೆಯಲ್ಲಿರುತ್ತೆ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮಗೆ ಒಂದು ಸಲಹೆ ಕೊಡೋದಾದರೆ ಅದನ್ನೇ ಡೆಫಿನೆಟ್ಲಿ ನೀವು ಮುಂಚೆ ಏನು ಓದ್ತಿರೋ ಅದನ್ನೇ ನೀವು ಇಟ್ಕೊಂಡಿರಬೇಕು. ಇದನ್ನು ಜಸ್ಟ್ ಈ ಕ್ವಶನ್ಸ್ನೆಲ್ಲನೂ ಟಿಕ್ ಮಾಡ್ಕೊಳ್ಳಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದು 3 ವೀಡಿಯೋ ಬಿಡ್ತಾ ಇದ್ದೀನಿ ನಾನು ಹಿಂದಿಗೆ. ಇನ್ನೊಂದು ಪಾರ್ಟ್ 4 ಅಂತ ಗ್ರಾಮರ್ ಸೆಕ್ಷನ್ ಫುಲ್ಲು ನಿಬಂಧ, ಗ್ರಾಮರು, ಈ ಅನುರೂಪ ಎಲ್ಲ ಸೇರಿ ಇನ್ನೊಂದು ಬಿಟ್ಬಿಡ್ತೀನಿ. ಪಾರ್ಟ್ 4 ಅಂತ ಟೋಟಲ್ 4 ವೀಡಿಯೋಸ್ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. 4 ವೀಡಿಯೋ ನೋಡಿದರೆ ಆಲ್ಮೋಸ್ಟ್ ಎಲ್ಲ ಮಾರ್ಕ್ಸು ಅದರಲ್ಲೇ ಕವರ್ ಆಗಿರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು, ಇನ್ನೊಂದು ವೀಡಿಯೋ ಬರುತ್ತೆ ಪಾರ್ಟ್ 4, ಇದು ಪಾರ್ಟ್ 3, ಇದು ಪೂರಕ ವಚನ 1 ಮಾರ್ಕ್ಸ್ದು ಇದರಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರೋದು ಅನುರೂಪ್ತ, ನಿಬಂಧು ಏನೇನಿದೆಯೋ ಒಂದೀಚೆ ಬರೀರಿ, ಅವೆಲ್ಲ ಯಾವುದಿದೆ ಅದರಲ್ಲಿ ಅದನ್ನು ಹೇಳ್ತಾ ಇದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕಾಗಿ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಆನ್ಸರ್ಗಳನ್ನ ಓದ್ಕೊಳ್ಳಿ. ನೀವು ಆಲ್ರೆಡಿ ಓದಿರ್ತೀರ ಎಕ್ಸಾಮ್ಗೆ, ಅದೇ ಆನ್ಸರ್ಸ್ನ ನೀವು ಪ್ರಾಕ್ಟೀಸ್ನ ಮಾಡಿ. ಇವು ಹೊಸದಾಗಿ ಮತ್ತೆ ಆನ್ಸರ್ ಓದೋಕ್ಕೆ ಹೋದರೆ ಕನ್ಫ್ಯೂಸ್ ಆಗುತ್ತೆ ಡಿಯರ್ ಸ್ಟೂಡೆಂಟ್. ಜಸ್ಟ್ ಕ್ವಶನ್ಸ್ನ ಟಿಕ್ ಮಾಡ್ಕೊಳ್ಳಿ ಯಾವುದ್ಯಾವುದಂತ ನೋಡಿ. ಇದರಲ್ಲಿ ನೋಡ್ಕೊಳ್ಳಿ, ಮಹಾತ್ಮ ಗಾಂಧಿ ಕಾ ಸತ್ಯ ಕಿ ಶಕ್ತಿ ಕೆ ಬಾರೆ ಮೇ ಕ್ಯಾ ಕಥನ್ ಹೇ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಇದು 3ನೇದರಲ್ಲಿ ಒಂದು ನಾಗರಿಕ ಕರ್ತವ್ಯದಲ್ಲಿ ಏನು ಓದ್ಕೊಬೇಕಂದ್ರೆ ನೋಡಿ, ನನ್ನ ಒಂದು ಅನಿಸಿಕೆ ಪ್ರಕಾರ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ 3 ಕ್ವಶನ್ ಜಾಸ್ತಿ ರಿಪೀಟ್ ಆಗಿತ್ತು ಮಾಡಲ್ ಕ್ವಶನ್ ಪೇಪರಲ್ಲಿ 2024 ಆ್ಯನ್ಯುವಲ್ ಪೇಪರ್ಸಲ್ಲಿ ನೋಡಿ. ವೆಯ್ಟ್ ಮಾಡಿ, ನೋಡ್ಕೊಳ್ಳಿ 3 ಕ್ವಶನು. ಒಂದು ಸಲ್ಮಾನೆ ಕ್ಯಾ ಕಹಾ, ಮತ್ತು अनवर ने मीना मैडम से क्या कहा, मीना मैडम ने छात्रों से अंत में क्या कहा. ಈ 3ರಲ್ಲಿ ಒಂದು ಡೆಫಿನೆಟ್ಲಿ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. 3ರಲ್ಲಿ ಒಂದು ಓದ್ಕೊಳ್ಳಿ ಸಾಕು. ಮೂರು ಓದ್ಕೊಳ್ಳಿ, 3ರಲ್ಲಿ ಒಂದು ಆನ್ಸರ್ ನಿಮಗೆ ಇಲ್ಲಿ ಬಂದೇ ಬರುತ್ತೆ. ಒಂದು ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ನೋಡ್ಕೊಳ್ಳಿ, ಚೆನ್ನಾಗಿ ಬರೀರಿ ಡಿಯರ್ ಸ್ಟೂಡೆಂಟ್ಸ್.
ಇನ್ನೇನು ಎಕ್ಸಾಮ್ನ ಕೊನೆ ಅಂತ ಡಿಯರ್ ಸ್ಟೂಡೆಂಟ್ಸ್. ನಾಳೆ ಆದರೆ ಎಕ್ಸಾಮು ಕಂಪ್ಲೀಟ್ ಆಗಿಬಿಡುತ್ತೆ ನಿಮ್ಮದು. ಮತ್ತು ಡಿಯರ್ ಸ್ಟೂಡೆಂಟ್ಸ್, ಯಾರೋ ಒಂದು ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ, ಯಾವುದೇ ಬೇಡ ಡಿಯರ್ ಸ್ಟೂಡೆಂಟ್ಸ್. ಎಕ್ಸಾಮ್ 2 ಇದೆ. ವಿತಿನ್ ಎ ವೀಕಲ್ಲಿ ತಿರ್ಗಿ ನಿಮಗೆ ಎಕ್ಸಾಮ್ 2 ಬಗ್ಗೆ ಅಪ್ಡೇಟ್ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ನಾನು ಅಪ್ಡೇಟ್ ಕೊಡ್ತೀನಿ, ಮತ್ತು ಎಕ್ಸಾಮ್ 2ಗೂ ಕ್ವಶನ್ಸ್ ರೆಡಿ ಮಾಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ನಾನು ಯಾವತ್ತೇ ಆಗಲಿ ಡಿಯರ್ ಸ್ಟೂಡೆಂಟ್ಸ್ ಯಾರಿಗೂ ಬಿಟ್ಟಿಲ್ಲ. ಎಕ್ಸಾಮ್ 1 ಆಗಲಿ, ಎಕ್ಸಾಮ್ 2 ಆಗಲಿ, ಎಕ್ಸಾಮ್ 3 ಆಗಲಿ. ಲಾಸ್ಟ್ ಇಯರ್ ಬೇಕಾದ್ರೆ ನೀವು ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ಈ ಎಕ್ಸಾಮ್ 3 ಗಂಟೆನೂ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ಸ್ಟಿಲ್ ಇಲ್ಲಿ ನಾನು ಈ ಒಂದು ಟಿಲ್ ಈ ಜುಲೈ ಗಂಟನೂ ಕೊಟ್ಟಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಜುಲೈ ಗಂಟನೂ ಕ್ವಶನ್ಸ್ ರೆಡಿ ಮಾಡಿ ನನ್ನ ಒಂದು ಪರ್ಸ್ನಲ್ ಕೆಲಸಗಳನ್ನ ಸೈಡಿಗಿಟ್ಟು ನಿಮ್ಗೆ ಹೆಲ್ಪ್ ಮಾಡೋ ಉದ್ದೇಶದಿಂದ ನಾನು ಜುಲೈ ಮತ್ತು ಆಗಸ್ಟ್ ಮಂತ್ವರೆಗೂ ಎಕ್ಸಾಮ್ 3 ಕಂಪ್ಲೀಟ್ ಆಗೋವರೆಗೂ ಸ್ಟೂಡೆಂಟ್ಸ್ಗೆ ನಾನು ಕ್ವಶನ್ಸ್ ರೆಡಿ ಮಾಡಿ ಕೊಟ್ಟಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕಾಗಿ ಹೇಳ್ತಾ ಇರೋದು, ನಾನು ಈ ಸತಿನೂ 3 ಎಕ್ಸಾಮ್ಗೂ ನಿಮಗೆ ಕವರ್ ಮಾಡ್ತೀನಿ. ಯಾವುದೇ ವರಿ ಬೇಡ. ಎಕ್ಸಾಮ್ 2, ಎಕ್ಸಾಮ್ 3 ಇದೆ ಇನ್ನು, ಅದಕ್ಕೂ ನಾನು ಕವರ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ. ಮತ್ತು ನಿಮಗೆ ಮತ್ತೆ ನಾನು ಈ ವಿಡಿಯೋ ಆದ ತಕ್ಷಣ, ನಾಳೆ ಹಿಂದಿ ಆದ ತಕ್ಷಣ ನಿಮಗೊಂದು PUC ಹೋದ ತಕ್ಷಣ ನಿಮ್ಗೆ ಏನು ತೊಗೋಬೇಕಂತ ತುಂಬ ಜನ ಸ್ಟೂಡೆಂಟ್ಸ್ಗೆ ಐಡಿಯಾ ಇರೋಲ್ಲ. ಇವಾಗ ತಾನೇ ಹೈಸ್ಕೂಲ್ ಮುಗಿಸಿರ್ತಾರೆ ನೀವು. ಈ ಒಂದು ಏನೇನಿರುತ್ತೆ, ಆರ್ಟ್ಸು, ಸೈನ್ಸು, ಕಾಮರ್ಸು, ಡಿಪ್ಲೊಮಾ, ITI, ಪ್ಯಾರಾಮೆಡಿಕಲ್, ಏನೇನೋ ಹಲವಾರು ಒಂದು ಕೋರ್ಸ್ಗಳಿದೆ. ಸೊ ಅದರಲ್ಲಿ ನೀವು ಏನು ತೊಗೊಬೇಕು ಅದ್ರ ಬಗ್ಗೆಯೂ ಕೆಲವು ಅಪ್ಡೇಟ್ ಕೊಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಈ 3 ಲೆಸನಿಂದ ನಾನು ಇಷ್ಟು ಹೇಳಿದ್ದೀನಿ, ಇಷ್ಟು ಓದ್ಕೊಳ್ಳಿ. ಸ್ವಲ್ಪ ವೆಯ್ಟ್ ಮಾಡಿ, ಒಂದು ವೈಟ್ ಹಾಳೆ ತೊಗೊತೀನಿ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೀವು ಒನ್ ವರ್ಡ್ ಆನ್ಸರ್ಸ್ ಕೇಳ್ತಿದ್ದೀರಾ. ಸೊ ನಾನಿಲ್ಲಿ ನಿಮಗೆ ಒನ್ ವರ್ಡ್ ಆನ್ಸರ್ಸ್ನ ನೀವು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಂಡು ಹೆಂಗೆ ಬರೆಯೋದು ಅಂತ ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ಒನ್ ವರ್ಡ್ ಆನ್ಸರ್ಸ್ನ ನೋಡಿ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಇದ್ದೇ ಬರುತ್ತೆ ಅಂತ ಒನ್ ವರ್ಡ್ ಆನ್ಸರ್ಸ್ನ ನಾವು ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಡಿಯರ್ ಸ್ಟೂಡೆಂಟ್ಸ್. ಒನ್ ವರ್ಡ್ ಆನ್ಸರ್ ನೀವು ಏನು ರೆಫರ್ ಮಾಡಿರಿ ಅಂತ ನಾನು ಹೇಳೋದಂದರೆ, ನಿಮಗೆ ನೋಡಿ 2025 3 ಮಾಡೆಲ್ ಕ್ವಶನ್ ಪೇಪರ್ಸು ಒಂದನೇದು ಒಂದು 3 ಸಾಧ್ಯ ಆದರೆ 4 ಓದ್ಕೊಡಿ. ಸಾಧ್ಯವಾದರೆ 4 ಮಾಡೆಲ್ ಕ್ವಶನ್ ಪೇಪರ್ಸ್. ಇಲ್ಲಿ ದಯವಿಟ್ಟು ಗಮನವಿಟ್ಟು ಕೇಳ್ಕೊಳ್ಳಿ. ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಕೇಳಿಸ್ತಾರೆ. ಅಂದರೆ ನಾನು ಮೈಕ್ ಚೆನ್ನಾಗಿಲ್ಲ ಡಿಯರ್ ಸ್ಟೂಡೆಂಟ್ಸ್, ಅದಕ್ಕಾಗಿ ಹೇಳೋದು. ನಾನು ಇವಾಗ ಈ ಒಂದು ಎಕ್ಸಾಮ್ ಆದ ತಕ್ಷಣ ನಾನು ಒಂದು ಮೈಕ್ ತೊಗೊಂಡು ರೆಡಿ ಮಾಡ್ಕೊತೀನಿ ಡಿಯರ್ ಸ್ಟೂಡೆಂಟ್ಸ್. ಯಾವುದೇ ಒರಿ ಬೇಡ. ನಿಮಗೆ PUCಗೆ ಎಲ್ಲನೂ ನಾನು ಒಂದು ಇಂಪಾರ್ಟೆಂಟ್ ಕೊಡ್ತಾನೆ ಇರ್ತೀನಿ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು 10K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಸಿ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನೋಡಿ, ಮತ್ತೆ 2024 ಒಂದು 3 ಇಟ್ಕೊಳ್ಳಿ. ಅದನ್ನು 3 ಒಂದು ಆ್ಯನ್ಯುವಲ್ ಕ್ವಶನ್ ಪೇಪರ್ಸ್, ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಏನಾಯಿತು ಅದರಲ್ಲಿ 1 ಮಾರ್ಕ್ಸ್ ನೋಡ್ಕೊಳ್ಳಿ. 2025 ಅದರಲ್ಲಿ 1 ಮಾರ್ಕ್ಸ್ ನೋಡ್ಕೊಳ್ಳಿ. ಡೆಫಿನೆಟಾಗಿ ಡಿಯರ್ ಸ್ಟೂಡೆಂಟ್ಸ್ ಅವೇನೇ ಬರೋದು, ಇನ್ನು ಎಕ್ಸ್ಟ್ರಾ ಯಾವುದು ಬರೋಲ್ಲ. ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ ನೋಡಿ ಅಷ್ಟರಲ್ಲೇ ಬರುತ್ತೆ. ಅದ್ರ ಬಗ್ಗೆ ಯಾವುದೇ ಟೆನ್ಷನ್ ಬೇಡ ಡಿಯರ್ ಸ್ಟೂಡೆಂಟ್ಸ್. ಒನ್ ವರ್ಡ್ದು ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇರೋದೇ 5-6 ಇರುತ್ತೆ ಒಂದೊಂದು ಲೆಸನಿಂದ. ಸೊ ಯಾವ ಲೆಸನಿಂದ ಜಾಸ್ತಿ ಇರುತ್ತೆ ನೋಡಿ ಅಂಥ ಲೆಸನ್ ಏನು ಮಾಡಿಲ್ಲ ಅಂದರೆ 2025 2024 ನಾನು ಇಲ್ಲಿ ಹೇಳಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ 3 ಮಾಡೆಲ್ ಕ್ವಶನ್ ಪೇಪರ್ 4 ನೋಡ್ಕೊಳ್ಳಿ ಅದು ಸಾಧ್ಯವಾದರೆ. ನೆಕ್ಸ್ಟ್ ಇಲ್ಲಿ ಒಂದು 3 ಆ್ಯನ್ಯುವಲ್ ಕ್ವಶನ್ ಪೇಪರ್ 2024 ನೋಡ್ಕೊಳ್ಳಿ. ಮತ್ತು ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನೋಡಿ ಯಾವತ್ತೇ ಆಗಲಿ ನೀವು ಅನ್ಲಿಮಿಟೆಡ್ ಆಗಿ ಓದ್ಕೊಬೇಕು ಡಿಯರ್ ಸ್ಟೂಡೆಂಟ್ಸ್. ಮೂರನೇದಾಗಿ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ ನಿಮಗೆ ನೋಡಿ ನಾನು ಇವಾಗ ಏನು ಕೊಟ್ಟಿದ್ದೀನೋ ಲೆಸನ್ ವೈಸ್ ಟೋಟಲ್ 1ರಿಂದ 17ನೇ ಲೆಸನ್ ಗಂಟ ಪಾರ್ಟ್ 1 ಪಾರ್ಟ್ 2 ಕವರ್ ಮಾಡಿದ್ದೀನಿ. ಪಾರ್ಟ್ 3 ಪೂರಾ ಕ್ವಶನ್ 1 ಮಾರ್ಕ್ಸ್ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ 4 ಲಾಸ್ಟ್ ವೀಡಿಯೋ ಆಗಿರುತ್ತೆ, ಹಿಂದಿ ರಿಲೇಟೆಡ್. ಅದು ಅನುರೂಪತ ಇವೆಲ್ಲ ಏನೇನಿದೆ ಗ್ರಾಮರ್ ಪಾಯಿಂಟ್ಸ್ ಎಲ್ಲನೂ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದು ಕಂಪ್ಲೀಟಾಗಿ ಕವರ್ ಮಾಡಿ ಕೊಡ್ತಾ ಇದ್ದೀನಿ ಅದನ್ನು. ನೆಕ್ಸ್ಟ್ ನೋಡಿ, ಇಷ್ಟು ಓದಿ ಸಾಧ್ಯವಾದರೆ ಎಕ್ಸ್ಟ್ರಾನ ಟ್ರೈ ಮಾಡಿ ಡಿಯರ್ ಸ್ಟೂಡೆಂಟ್ಸ್. ನೋಡಿ ಎಕ್ಸ್ಟ್ರಾ ಏನಂದರೆ ಸುಮ್ಮನೆ ಒಂದು ಎಮರ್ಜೆನ್ಸಿ ಯಾವತ್ತೇ ಆಗಲಿ ಡಿಯರ್ ಸ್ಟೂಡೆಂಟ್ಸ್, ನಾವು ಏನೇ ಒಂದು ಇನ್ಕ್ಲೂಡಿಂಗ್ ಮೀ ಯಾರೇ ಯೂಟ್ಯೂಬರ್ಸಲ್ಲಿ ಏನೇ ಇರಲಿ, ನಿಮ್ಮ ಒಂದು ಸ್ವಂತ ಸ್ಟಡಿ ಇರಲೇಬೇಕು. ಸೆಲ್ಫ್ ಸ್ಟಡಿ ಇದ್ರೇ ನೀವು ಒಂದು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಯೂಟ್ಯೂಬರ್ಸ್ ಏನೇ ಹೇಳಿದ್ರು ಇದ್ದೇ ಬರುತ್ತೆ ಅಂತ ನಿಮಗೆ ಪ್ರಿಂಟ್ ಕೊಡ್ತಾರೆ, ಕೆಲವೊಬ್ರು ಹಂಗೆ ಇರುತ್ತೆ. ಸೊ ಅದನ್ನು ಯಾವತ್ತೂ ಏನಕ್ಕೆ ಆಗಲಿ ಡಿಯರ್ ಸ್ಟೂಡೆಂಟ್ಸ್ ಯಾವುದೂ ನೀವು ಜಾಸ್ತಿ ನಂಬಾರ್ದು. ನಿಮ್ಮ ಒಂದು ಸ್ವಂತ ಸ್ಟಡಿ ಇರಲಿ ಡಿಯರ್ ಸ್ಟೂಡೆಂಟ್ಸ್. ರೆಫರ್ ಮಾಡಿ. ಯೂಟ್ಯೂಬ್ನೂ ಒಂದು ಒಳ್ಳೆಯ ವೇದಿಕೆಯೇ. ನಿಮಗೆ ಒಂದು ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಎಲ್ಲ ಸಿಗ್ತಾ ಇರುತ್ತೆ ಯೂಟ್ಯೂಬಿಂದ. ಒಂದು ಒಳ್ಳೆಯ ವೇದಿಕೆನೇ ಡಿಯರ್ ಸ್ಟೂಡೆಂಟ್ಸ್. ಬಟ್ ನೀವು ಸಾಧ್ಯವಾದಷ್ಟು ನಿಮ್ಮ ಒಂದು ಸ್ವಂತ ಸ್ಟಡಿಯಲ್ಲಿ ನೀವಿರಿ. ನಾನು ಅಷ್ಟೇ ನಿಮ್ಗೆ ಏನು ಹೇಳೋದಂದರೆ ಅಷ್ಟೇ ಡಿಯರ್ ಸ್ಟೂಡೆಂಟ್ಸ್. ಅಷ್ಟೇ ನೀವು ಚೆನ್ನಾಗಿ ಮಾಡಿಕೊಂಡ್ರೆ ಸಾಕು. ನಾಳೆ ಒಂದೇ ದಿನ ಇದೆ ಎಕ್ಸಾಮು. ಸೊ ಆಲ್ ದ ಬೆಸ್ಟ್ ನಾಳೆ ಎಕ್ಸಾಮ್ಗೆ. ಹಿಂದಿ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಆರಾಮಾಗಿ ಮುಂದೆ ರೆಸ್ಟ್ ಸಿಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಎಷ್ಟಾದರೂ ಕಷ್ಟ ಬಿದ್ದರೂ ಪರವಾಗಿಲ್ಲ, ಚೆನ್ನಾಗಿ ಓದ್ಕೊಳ್ಳಿ. ನಾನು ಒಂದು 10K ಸಬ್ಸ್ಕ್ರೈಬರ್ಸ್ನ ಶೀಘ್ರದಲ್ಲೇ ಕಂಪ್ಲೀಟ್ ಮಾಡುತ್ತೆ ಡಿಯರ್ ಸ್ಟೂಡೆಂಟ್ಸ್. ನಮ್ಮ ಚಾನಲ್ಲು 10K ಕಂಪ್ಲೀಟ್ ಆದ ತಕ್ಷಣ ಒಂದು ಬಾರಿ ಲೈವ್ ಬರಬೇಕಂತ ಒಂದು ನನ್ನ ಇಷ್ಟ ಡಿಯರ್ ಸ್ಟೂಡೆಂಟ್ಸ್. ಸೊ ಸಾಧ್ಯವಾದರೆ ಇವತ್ತೇ ಕಂಪ್ಲೀಟ್ ಮಾಡಿ. ಕೇವಲ 100 ಸಬ್ಸ್ಕ್ರೈಬರ್ಸಿಂದ ಇದೀವಿ ಡಿಯರ್ ಸ್ಟೂಡೆಂಟ್ಸ್. 100 ಜನ ವಿದ್ಯಾರ್ಥಿಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಇದೊಂದು 10,000 ಜನ ಸ್ಟೂಡೆಂಟ್ಸ್ ಇರೋ ಒಂದು ಚಾನಲ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. 10,000 ಅಂದರೆ ಅದೊಂದು ಕೇವಲ ಒಂದು ಮಾತಲ್ಲ. ಸೊ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಹಾಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ಸಪೋರ್ಟ್ ಇಲ್ಲದೆ ನಮಗೆ
ಏನೂ ಮಾಡೋಕ್ಕೆ ಸಾಧ್ಯವಾಗಲ್ಲ. ನಿಮ್ಮ ಒಂದು ಸಪೋರ್ಟು ತುಂಬಾ ಇದೆ ಡಿಯರ್ ಸ್ಟೂಡೆಂಟ್ಸ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಮತ್ತು ನಿಮ್ಗೆ ಏನು ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ನಾಳೆ ಒಂದೇ ದಿನ ಇದೆ, ಸೊ ಇವತ್ತು ಸಾಧ್ಯವಾದಷ್ಟು ಓದಿ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಒಂದೇ ದಿನ ಇರೋದು ನಿಮಗೆ. ಇನ್ನೇನು 10th ನಿಮ್ಮದು ಮುಗಿದೇ ಬಿಡುತ್ತೆ. ನೆಕ್ಸ್ಟು ಫಸ್ಟ್ PUCಗೆ, ಸೊ PUC ರಿಲೇಟೆಡ್ ಎಲ್ಲ ನಾನು ಕೊಡ್ತೀನಿ, ಅದ್ರ ಬಗ್ಗೆ ಯಾವುದೇ ಉರಿ ಬೇಡ. ಮತ್ತೇನೋ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟು ಪಾರ್ಟ್ 4 ಅಂತ ಹೇಳಿದ್ದೀನಿ, ಅದು ಲಾಸ್ಟ್ ಪಾರ್ಟ್ ಆಗಿರುತ್ತೆ ಡಿ ಸ್ಟೂಡೆಂಟ್ಸ್. ಅದಕ್ಕಾಗಿ ಒನ್ ವರ್ಡ್ದು ಹೇಳಿದ್ದೀನಿ ನಿಮಗೆ. ಒನ್ ವರ್ಡ್ ಏನು ಮಾಡಬೇಕು, 2025 4 ಮಾಡಲ್ ಕ್ವೆಶನ್ ಪೇಪರ್ಸ್, 2024 3 ಆ್ಯನ್ಯುವಲ್ ಎಕ್ಸಾಮ್ ಪೇಪರ್ಸ್ನ ಓದ್ಕೊಳ್ಳಿ. ಸಾಧ್ಯವಾದರೆ ಎಕ್ಸ್ಟ್ರಾ ಓದ್ಕೊಳ್ಳಿ, ಇಲ್ಲಾಂದರೆ ಇಷ್ಟು ಓದಿದ್ರೆ ಸಾಕು ನಿಮಗೆ. ಸಾಧ್ಯ ಇನ್ನೂ 8 ಔಟ್ ಆಫ್ 8 ತೆಗಿಬೇಕಂತ ತುಂಬ ಜನ ಸ್ಟೂಡೆಂಟ್ಸ್ ಅನ್ಕೊತಾರೆ. ದಯವಿಟ್ಟು ಅಂತ ಸ್ಟೂಡೆಂಟ್ಸ್ ಸ್ವಲ್ಪ ನೀವು ಇನ್ನೂ ಹೆಚ್ಚು ಓದೋಕ್ಕೆ ಟ್ರೈ ಮಾಡಿ ಡಿಯರ್ ಸ್ಟೂಡೆಂಟ್ಸ್. ನಾನು ಕೊಟ್ಟಿರೋದು ಇಂಪಾರ್ಟೆಂಟು, ಇನ್ನೂ ಎಕ್ಸ್ಟ್ರಾ ಟ್ರೈ ಮಾಡಿ ಅಷ್ಟೇ. ಮುಂದಿನ ವರ್ಷಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಡಿಯರ್ ಸ್ಟೂಡೆಂಟ್. ಮತ್ತೊಮ್ಮೆ ನನಗೆ ಬೇಜಾರಾಗುತ್ತೆ ನಿಮಗೆ ಹಾಗೆ ಅಂತ ಹೇಳೋಕ್ಕೆ. ಸೊ ಏನಂದರೆ ನನ್ನೊಂದು 10K ಕಂಪ್ಲೀಟ್ ಆಗೋದು ನಂದು ಅದೊಂದು ಆಸೆ ಡಿಯರ್ ಸ್ಟೂಡೆಂಟ್ಸ್. 10K ಸಬ್ಸ್ಕ್ರೈಬರ್ಸ್ ಒಂದು ನನಗೆ ಆಸೆ. ಸೊ ಅದಕ್ಕಾಗಿ ನಿಮ್ಗೆ ಕೇಳ್ಕೊತಾ ಇರೋದು. ಸೊ ಅದಕ್ಕಾಗಿ ತುಂಬ ಬಾರಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಜನ ಏನೋ ಅನ್ಬೋದು ಕಮೆಂಟಲ್ಲಿ ನೀವು. ಸೊ ಅಷ್ಟೇ ನನಗೆ ಏನು ಕೇಳೋದು, ಇನ್ನೇನಿಲ್ಲ ಡಿಯರ್ ಸ್ಟೂಡೆಂಟ್ಸ್. ಮುಂದಿನ ವರ್ಷಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.